ನಮ್ರತ ಹೀಗೆ ನಮ್ರತ ಬಗ್ಗೆ ನನಗೆ ಒಳ್ಳೆ ಒಪಿನಿಯನೇ ಇದ್ದಿದ್ದು, ಟು ಬಿ ವೆರಿ ಹಾನೆಸ್ಟ್. ಬಟ್ ಎಲ್ಲೋ ಒಂದು ಕಡೆ ನನಗೆ ನಮ್ರತ ಅವರು ಯಾಕೋ ನಮ್ರತ ಅವ್ರಿಗೆ ಎಕ್ಸ್ಟ್ರಾ ಎಫರ್ಟ್ ಕೂಡ ಆಗ್ತಾ ಇದೆ ನನಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಗೊತ್ತಿಲ್ಲ. ಅಟ್ರಾಕ್ಷನ್ ಅಂತ ಹೇಳಲ್ಲ ನಾನು, ಬಟ್ ಒಂದು ಕಡೆ ಚೆನ್ನಾಗಿ ಒಪಿನಿಯನ್ ಇತ್ತು, ಇವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ, ಎಫರ್ಟ್ ಆಗ್ತಾ ಇದ್ದಾರೆ, ಕೆಲವೊಂದು ಎಫರ್ಟ್ ಆಗ್ತಾ ಇದ್ರು ಕೂಡ. ಸೊ ಅವರು ಯಾವಾಗಲೂ ನನಗೆ ಬೇರೆಯವರೆಲ್ಲ ಅಷ್ಟೊಂದು ಹೇಳಿದಾಗ ಅಷ್ಟೊಂದು ಇದಾಗ್ತಾ ಇರಲಿಲ್ಲ, ಅಂದರೆ ಸ್ವಲ್ಪ ಬೇರೆ ಥರ ಫೀಲ್ ಆಗ್ತಾ ಇತ್ತು, ಇವ್ರು ಯಾಕೆ ಹೇಳ್ತಾರೆ. ಬಟ್ ನಮ್ರತ ಹೇಳಿದಾಗ ಅದನ್ನ ನಾನು ಹೋಗಿ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೆ ಕೆಲವೊಂದು ಟೈಮಲ್ಲಿ, ಅದು ಹೀಗಲ್ಲ ಹಾಗೆ ಹೀಗೆ ಅಂತ. ಬಟ್ ಅವರು ಓವರ್ ಆಲ್ ಗೇಮ್ ಅಂತ ಬಂದಾಗ ತುಂಬಾನೇ ಸೆಲ್ಫಿಶ್ ಆಗ್ತಾರೆ ಅಂತ ಅನಿಸ್ತು ನನಗೆ. ಚಮಚಗಿರಿ ಮಾಡ್ತಾರೆ ಅಂತ ಹೊರಗಡೆ ಟಾಕ್ಸು, ಅದು ಹೌದಾ? ಒಳಗಡೆ ನಿಮಗೆ ಗೊತ್ತಿರ್ಬೋದು, ಒಂದು ಟ್ರೋಲ್ಸ್ ಇಷ್ಟು ಅಬ್ಸರ್ವ್ ಮಾಡಿರ್ತೀರಾ, ಚಮಚಗಿರಿ ಮಾಡ್ತಾರೆ ನಮ್ರತಗೆ, ಅದೇ ಥರದ್ದು ಒಂದು ಪಟ್ಟ ಸಿಕ್ಕಿರುವಂಥದ್ದು. ಸೊ ಆ್ಯಕ್ಚುಲಿ ನಮ್ರತ ಆ ಥರ ಇದ್ದಾರಾ ಬಿಗ್ ಬಾಸ್ ಮನೆಯೊಳಗಡೆ? ಚಮಚಗಿರಿ ಅಂತ ನನಗೆ ಆ ಥರ ಅನಿಸಿಲ್ಲ. ಚಮಚಗಿರಿ ಯಾರಿಗೆ? ಇವರಿಗೆ, ವಿನಯ್ ಅವರಿಗೆ ಅಥವಾ ಮೈಕಲ್ ಅವರಿಗೆಲ್ಲ ಒಟ್ಟಿಗೆ ಚಮಚಗಿರಿ. ವಿನಯ್ ಅವರಿಗೆ ಅಂತ ಅವರು ಗ್ರೂಪ್ ಅಂತ ಬಂದಾಗ ಅವರೆಲ್ಲ ಒಂದು ಸೇಫ್ ಝೋನು, ಕಂಫರ್ಟ್ ಝೋನಲ್ಲಿ ಇದ್ದಾರೆ, ಇದ್ರು ಕೂಡ ಇವಾಗಲೂ ಇದ್ದಾರೆ. ಪವಿನು ಹಂಗೆ ಇದ್ರು, ಟು ಬಿ ವೆರಿ ಹಾನೆಸ್ಟ್. ಆ ಕಂಫರ್ಟ್ ಝೋನಲ್ಲಿಂದ ಹೊರಗೆ ಬರೋಕ್ಕೆ ಅವರಿಗೆ ಎಲ್ಲ ಮನಸ್ಸಿಲ್ಲ. ಏನು ಸುಮ್ಮನೆ ಬೇರೆ ಒಂದು ಟಾಸ್ಕ್ಗೆ ಆಡ್ತಾರೆ, ತಿರ್ಗಾ ಅಲ್ಲಿಗೆ ಬರ್ತಾರೆ, ಬೇರೆ ಒಂದು ಟೀಮಲ್ಲಿ ಆಡ್ತೀನಿ ಅಂತ ಹೇಳ್ತಾರೆ. ಚಮಚಗಿರಿ ಅಂತ ಹೇಳಕ್ ಬರಲ್ಲ, ಬಟ್ ಅವರ ಒಂದು ಗ್ರೂಪನ್ನು ಬಿಟ್ಕೊಡಲ್ಲ, ಬಟ್ ಅವರ ಗ್ರೂಪಿಂದ ಹೊರಗಿದ್ದವ್ರನ್ನ ಟಾರ್ಗೆಟ್ ಮಾಡ್ತಾರೆ. ತನಿಷಾ ಅವರು ಅಗೇನ್ ಒನ್ ಬ್ರಿಲಿಯಂಟ್ ಕ್ಯಾಂಡಿಡೇಟ್ ಫಾರ್ ಟಾಪ್ 5 ಅಂತಲೇ ಹೇಳ್ಬೋದು, ಫಾರ್ ಫಿನಾಲೆ ಕಂಟೆಸ್ಟೆಂಟ್ಗೆ. ಯಾಕಂದರೆ ತನಿಷಾ ಅವರು ಒಬ್ಬರು ನಾನು ನೋಡಿದ ಪ್ರಕಾರ ಇಡೀ ಮನೆಯಲ್ಲಿ ಎಲ್ಲೇ ಯಾರು ಏನು ಮಾಡ್ತಾ ಇದ್ರು ಕರೆಕ್ಟಾಗಿ ಅಬ್ಸರ್ವ್, ಎಲ್ಲೇ ಪಾಯಿಂಟಲ್ಲಿ ಕೂತ್ಕೊಂಡಿದ್ರು ಎಲ್ಲರೂ ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ಏನಾಗಬಹುದು, ಅಥವಾ ಲಿಪ್ ರೀಡಿಂಗ್ ಅಂತಲೂ ನಾನು ನೋಡಿದ್ದೀನಿ. ಅವರು ಲಿಪ್ ರೀಡಿಂಗ್ ಕೂಡ ದೂರದಿಂದ, ಲಿಪ್ ರೀಡಿಂಗಲ್ಲಿ ಇಬ್ಬರು ಏನು ಮಾತಾಡ್ತಿರ್ಬೋದು ಅನ್ನೋ ಒಂದು ಗೆಸ್ ಮಾಡೋ ಅಂಥ ಒಂದು ಏನು ಅವ್ರ ಹತ್ರ ಒಂದು ಎಬಿಲಿಟಿ ಇತ್ತು ಅಂತಲೇ ಹೇಳ್ಬೋದು. ಕೆಲವೊಂದು ಲಿಪ್ ರೀಡಿಂಗ್ ಮಾಡಿರೋದು ಕರೆಕ್ಟಾಗಿತ್ತು. ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಅದು ಆಲ್ಮೋಸ್ಟ್ ಅಂದರೆ ಈಕ್ವಲ್ ಇಲ್ಲ ಅಂದ್ರೂ ಆಲ್ಮೋಸ್ಟ್ ಕರೆಕ್ಟಾಗಿತ್ತು. ಸೊ ಶಾಕ್ ಆಗಿತ್ತು ಕೆಲವೊಂದು ಸಲ, 1-2-3 ಬಾರಿ ಯಾರೋ ಇಬ್ಬರು ಮಾತಾಡ್ತಿದ್ದಾರೆ, ಅದು ಫೈಟ್ ಗೆಸ್ಚರೇ ಇತ್ತು. ಸೊ ತನಿಷಾ ಅವ್ರಿಗೆ ತುಂಬಾ ಒಂದು ಆ ಎಬಿಲಿಟಿ ಇದೆ, ಏನೇನು ಆಗ್ತಾ ಇದೆ ಮನೇಲಿ ಸೆನ್ಸ್ ಇದೆ, ಎಲ್ಲಿ ಯಾವಾಗ ಏನು ಆಟ ಆಡಬೇಕು, ಯಾವ ಥರ ಆಡಬೇಕು ಎಲ್ಲ ಸೆನ್ಸ್ ಇದೆ. ಸೊ ಅದು ಹೆಲ್ಪ್ ಆಗ್ಬೋದು ಅವ್ರಿಗೆ.